ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತದ ಒಂದು ವಿಶೇಷ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ. ಮತ್ತು ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಆಚರಣೆಯಿಂದ ಶುಭ ಫಲಗಳು ಯಾವ ರೀತಿ ಮನುಷ್ಯನಿಗೆ ದೊರೆಯುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಮತ್ತು ಪೌರಾಣಿಕ ಹಿನ್ನೆಲೆ ಏನಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಶ್ರಾವಣ ಮಾಸದ ಪೌರ್ಣಮಿಯ ಇಂದಿನ ಅಂದರೆ 2ನೇ ಅಥವಾ 3ನೇ ವಾರದಂದು ವಿಶೇಷವಾಗಿ ಹೆಣ್ಣು ಮಕ್ಕಳು ಸುಮಂಗಲಿಯರು ಆಚರಿಸುವಂತಹ ಶ್ರೇಷ್ಠವಾದಂತಹ ಒಂದು ವ್ರತ ವರಮಹಾಲಕ್ಷ್ಮಿ ವ್ರತ. ಇಲ್ಲಿ ನೋಡಿ, ಹೆಸರೇ ಸೂಚಿಸುವಂತೆ ಅನೇಕ ವರಗಳನ್ನು ದಯಪಾಲಿಸುವಂತಹ ಶುಭವಾದಂತಹ ಒಂದು ವ್ರತ ಈ ಒಂದು ವರಮಹಾಲಕ್ಷ್ಮಿ ವ್ರತ ಆಗಿರತಕ್ಕಂಥದ್ದು. ಇಲ್ಲಿ ನೋಡಿ, ವಿಶೇಷವಾಗಿ ಈ ವ್ರತವನ್ನು ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಉಪದೇಶಿಸಿದ ಅನ್ನುವಂಥದ್ದು ವ್ರತದ ಕಥೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಮಧ್ಯೆ ಸಂವಾದ ನಡೆಯುವಂತಹ ಮತ್ತು ಶಿವ ಪಾರ್ವತಿಯರು ಮತ್ತು ಅವರ ಒಂದು ಭಕ್ತಗಣಗಳು ಋಷಿಮುನಿಗಳು ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ಒಂದು ಸಮಯದಲ್ಲಿ ಸ್ವಯಂ ಪಾರ್ವತಿ ಮಾತೆ ಶಿವನನ್ನ ಕುರಿತು ಲೋಕ ಕಲ್ಯಾಣಾರ್ಥವಾಗಿ ಫಲದಾಯಕವಾದಂತಹ ಯಾವುದಾದರೂ ವ್ರತವನ್ನ ಮತ್ತು ಆಚರಣೆಯ ವಿಧಾನವನ್ನ ತಿಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಶಿವನ ಬಳಿ ಕೇಳ್ತಾರೆ. ಅದರಿಂದ ಸಂತೋಷಗೊಂಡಂತಹ ಶಿವ ಶ್ರೀ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಈ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಈ ಒಂದು ವ್ರತ ಚಾರುಮತಿ ಎನ್ನುವಂತಹ ಒಂದು ಪತಿವ್ರತೆಯ ಒಂದು ಜೀವನಾಧಾರವಾಗಿರ್ತಕ್ಕಂಥದ್ದು. ನೋಡಿ, ಬಹಳ ಹಿಂದಿನ ಕಾಲದಲ್ಲಿ ವಿದರ್ಭ ದೇಶದಲ್ಲಿ ಕುಂಡಿನ ಎನ್ನುವಂತಹ ಒಂದು ನಗರ ಇರತಕ್ಕಂಥದ್ದು. ಆ ಒಂದು ನಗರದಲ್ಲಿ ಚಾರುಮತಿ ಎಂಬಂತಹ ಒಂದು ಪತಿವ್ರತೆ ನೆಲೆಸಿರ್ತಾರೆ. ಈಕೆಯ ಒಂದು ಪತಿವ್ರತಾ ಗುಣವು ಎಲ್ಲರ ಒಂದು ಗಮನ ಸೆಳೆದಿರುತ್ತೆ ಮತ್ತು ಯಾರ ಮನಸ್ಸಿಗೂ ಕೂಡ ಅವರು ನೋವಾಗದೆ ಮೃದುವಾದಂತಹ ಒಂದು ಮಾತುಗಳಿಂದ ಮತ್ತು ಸರಳ ಜೀವನವನ್ನ ಆ ಒಂದು ಪತಿವ್ರತೆಯವರು ನಡೆಸ್ತಾ ಇರ್ತಾರೆ. ಇನ್ನು ಈಕೆ ಮೂಲತಃ ಕಡು ಬಡತನದಲ್ಲಿ ಇರ್ತಕ್ಕಂಥದ್ದು ಮತ್ತು ಎಷ್ಟೇ ಬಡತನದಲ್ಲಿದ್ರೂ ಕೂಡ ಅವರು ಅತ್ಯಂತ ಒಂದು ಮೃದು ಸ್ವಭಾವ ಮತ್ತು ಸರಳತೆಯಿಂದ ಜೀವನವನ್ನ ನಡೆಸ್ತಾ ಇರ್ತಾರೆ ಮತ್ತು ಯಾವಾಗಲೂ ಕೂಡ ನಿತ್ಯ ಪೂಜೆ ಮತ್ತು ಭಕ್ತಿ ಹವ್ಯಾಸಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಅದನ್ನ ಯಾವತ್ತೂ ಕೂಡ ಅವ್ರು ಮರ್ತಿರೋದಿಲ್ಲ. ಇದರಿಂದ ಅತ್ಯಂತ ಸಂತುಷ್ಟಲಾದಂತಹ ಮಹಾಲಕ್ಷ್ಮಿ ಮಾತೆ ಒಮ್ಮೆ ಅವರ ಒಂದು ಕನಸಿನಲ್ಲಿ ಬಂದು, ನಿನ್ನ ಈ ಒಂದು ಪುಣ್ಯದ ಕೆಲಸದಿಂದ ನಾನು ಸಂತೋಷಗೊಂಡಿದ್ದೇನೆ, ಆದ್ದರಿಂದ ನಿನ್ನ ಈ ಕಷ್ಟದ ಜೀವನಕ್ಕೆ ಮುಕ್ತಿ ಕೊಡುವಂತಹ ಒಂದು ವಿಶೇಷತೆಯಿಂದ ನಿಮಗೆ ಒಂದು ವ್ರತವೊಂದನ್ನು ತಿಳಿಸುತ್ತೇನೆ. ಯಾರೇ ಆಗಲಿ ಶ್ರಾವಣ ಮಾಸದ ಪೌರ್ಣಮಿಯ ಇಂದಿನ ಶುಕ್ರವಾರ ನನ್ನನ್ನ ನಿಯಮಬದ್ಧವಾಗಿ ಪೂಜಿಸಿದಂತಲ್ಲಿ ಅವರ ಒಂದು ಸರ್ವ ದಾರಿದ್ರ್ಯಗಳೆಲ್ಲವನ್ನೂ ಕೂಡ ದೂರವಾಗಿ ಧನಕನಕ ವಸ್ತು ವಾಹನಾದಿ ಸೌಭಾಗ್ಯಗಳನ್ನ ಮತ್ತು ಅಷ್ಟೈಶ್ವರ್ಯಗಳನ್ನ ನಾನು ಕರುಣಿಸುತ್ತೇನೆ, ಅವರು ಅದನ್ನ ಪಡಿತಾರೆ ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ಇನ್ನು ಕೇವಲ ಪುಣ್ಯವಂತರು ಮಾತ್ರ ಈ ಒಂದು ವ್ರತವನ್ನ ಆಚರಿಸುವಂತಹ ಒಂದು ಅವಕಾಶ ಇರುತ್ತೆ. ನೋಡಿ, ಇಲ್ಲಿ ಜಗನ್ಮಾತೆ ಧನವಂತರು ಅನ್ನುವಂತಹ ಒಂದು ವಿಚಾರವನ್ನು ಹೇಳಿಲ್ಲ. ಪುಣ್ಯವಂತರು ಅಂದ್ರೆ ಯಾರೆಲ್ಲ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷವನ್ನ ಬಯಸ್ತಾರೆ ಅವರೆಲ್ಲರೂ ಕೂಡ ಈ ಒಂದು ವ್ರತವನ್ನ ಆಚರಿಸುವಂತಹ ಒಂದು ಅವಕಾಶ ಇರುತ್ತೆ ಅಂತ ಸಾಕ್ಷಾತ್ ಜಗನ್ಮಾತೆ ಮಹಾಲಕ್ಷ್ಮಿ ಚಾರುಮತಿಯ ಒಂದು ಕನಸಿನಲ್ಲಿ ತಿಳಿಸಿರುವಂತಹ ಒಂದು ವಿಚಾರ. ಆದ್ರಿಂದ ನೋಡಿ, ಹೆಸರೇ ಸೂಚಿಸುವಂತೆ ಅನೇಕ ವರಗಳನ್ನು ತರುವಂತಹ ಒಂದು ಹಬ್ಬ ಈ ಒಂದು ವರಮಹಾಲಕ್ಷ್ಮಿ ವ್ರತ ಮತ್ತು ಹಬ್ಬ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸ್ತ್ರೀಯರು ಮಾತ್ರವಲ್ಲದೆ ಇನ್ನು ಪುರುಷರು ಕೂಡ ಈ ಒಂದು ಹಬ್ಬವನ್ನು ಆಚರಿಸಬಹುದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಸ್ತ್ರೀಯರ ಒಂದು ಆಚರಣೆಯಿಂದ ಅವರ ಒಂದು ಅಭಿಷ್ಟಗಳಾದಂತಹ ನೋಡಿ ಮಾಂಗಲ್ಯ ಯೋಗ ಆಗಿರ್ಬೋದು ಅಥವಾ ಆಯುಷ್ಯ, ಅವರ ಒಂದು ಕುಟುಂಬದ ಒಂದು ವಿಚಾರದಲ್ಲಿ ಅಭಿವೃದ್ಧಿ, ಇನ್ನು ಸಂತಾನ ಭಾಗ್ಯ ಮತ್ತು ಈ ರೀತಿ ಅಷ್ಟೈಶ್ವರ್ಯಗಳನ್ನ ಸ್ತ್ರೀಯರು ಹೊಂದುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಪುರುಷರು ನೋಡಿ ಆಚರಣೆ ಮಾಡೋದ್ರಿಂದ
ಅವರಿಗೆ ವಿಶೇಷವಾಗಿ ಸಾಮಾಜಿಕ ಮನ್ನಣೆ, ಕೀರ್ತಿ, ಯಶಸ್ಸು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿ ಸ್ಥಿರತೆ ಉಂಟಾಗುವಂತಹ ಒಂದು ಸಾಧ್ಯತೆ ಮತ್ತು ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ದೊರೆಯುವಂತಹ ಒಂದು ವಿಶೇಷತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಒಂದು ಆಚರಣೆಯ ಒಂದು ಭಾಗ ಆಗಿರತಕ್ಕಂಥದ್ದು. ಇನ್ನು ನೋಡಿ, ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಇರುತ್ತೆ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ನೋಡುವಂಥದ್ದಾದ್ರೆ, ಯಾರ ಜಾತಕದಲ್ಲಿ ನೋಡಿ ಶುಕ್ರ ಗ್ರಹ ವಿಷಮ ಸ್ಥಾನದಲ್ಲಿರುತ್ತೆ ಅಥವಾ ಕ್ರೂರ ಗ್ರಹರ ಒಂದು ಸಂಯೋಗ ಆಗಿದ್ದಂತಹ ಪಕ್ಷದಲ್ಲಿ ನೀಚ ಸ್ಥಿತಿಯಲ್ಲಿ ಅಥವಾ ನೀಚ ಅಭಿಲಾಷಿ ಆಗಿರುವಂತಹ ಜಾತಕರು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತದ ಆಚರಣೆ ಮಾಡೋದ್ರಿಂದ ನೋಡಿ, ಶುಕ್ರ ಅಂತಂದ್ರೆ ಮಹಾಲಕ್ಷ್ಮಿ ಅನ್ನುವಂಥ ಒಂದು ವಿಚಾರ ನಾವು ತಿಳ್ಕೊಬಹುದಾಗಿರುತ್ತೆ. ಆದ್ರಿಂದ ಶುಕ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡೋದ್ರಿಂದ ಅಂತಹ ಜಾತಕರಿಗೆ ಶುಕ್ರ ದೋಷ ಎಲ್ಲವೂ ಕೂಡ ಕಡಿಮೆ ಆಗುವಂಥದ್ದು, ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ವರಮಹಾಲಕ್ಷ್ಮಿ ವ್ರತದ ಒಂದು ವಿಚಾರ, ಮಹಿಮೆ ಮತ್ತು ಮಹತ್ವ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.